12ನೇ ಶತಮಾನದ ಯುಗದ ಉತ್ಸಾಹ ಎಂದು ಶರಣರಿಂದ ಗೌರವಿಸಲ್ಪಟ್ಟ ಅಪ್ಪ ಬಸವಣ್ಣನವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಎಷ್ಟು ಕಾಲ ಈ ಸಮಾಜದ ಓರೆಕೋರೆಗಳನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದಕ್ಕೆ ಅವ್ರದ್ದೇ ಒಂದು ವಚನ ಸಾಕ್ಷಿಯಾಗಿದೆ. ಅದರಲ್ಲಿ ಅವರು ಹೇಳ್ತಾರೆ, ಕಲ್ಯಾಣ ಭಕ್ತಿಗೆ ಬೀಡಾದದ್ದು 36 ವರ್ಷ, ಅನುಭವಕ್ಕೆ ಸದನವಾದದ್ದು 27 ವರ್ಷ ಅಂತ ಹೇಳ್ತಾರೆ. ಅದರ ಅರ್ಥ ಕಲ್ಯಾಣದ ಅಂಗಳದಲ್ಲಿ ಪ್ರಧಾನಿಗಳಾಗಿ ಅವರು ಕಾರ್ಯನಿರ್ವಹಿಸಿದ್ದು, ಅಂದರೆ ಅವರು ಕಲ್ಯಾಣದಲ್ಲಿ ನಿವಾಸ ಮಾಡಿದ್ದು 36 ವರ್ಷಗಳು. ಆ 36 ವರ್ಷಗಳಲ್ಲಿ 27 ವರ್ಷಗಳ ಕಾಲ ಅನುಭವ ಮಂಟಪ ನಿರ್ಮಾಣ ಮಾಡಿ ಅದರಲ್ಲಿ ಸಂಪೂರ್ಣವಾಗಿ ಅನುಭವ ಮಂಟಪ ಕಾರ್ಯನಿರತವಾದದ್ದು 27 ವರ್ಷ. ಅಂದರೆ ಒಟ್ಟು 36 ವರ್ಷದಲ್ಲಿ ಅಪ್ಪ ಬಸವಣ್ಣನವರ ಸಾಧನೆ, ಅದನ್ನು ನಾವು ಗಮನಿಸಬೇಕು. ಕೇವಲ 36 ವರ್ಷದಲ್ಲಿ ಯಾವುದೇ ಒಂದು ವಿದ್ಯುನ್ ಮಾಧ್ಯಮಗಳಿರಲಿಲ್ಲ, ತಾಂತ್ರಿಕ ಸಹಕಾರ ಇರಲಿಲ್ಲ. ಅಂಥ ಸನ್ನಿವೇಶದಲ್ಲೂ ಆಫ್ಘಾನಿಸ್ತಾನದಿಂದ ಹಿಡಿದು ಕನ್ಯಾಕುಮಾರಿಯವರೆಗಿರ್ತಕ್ಕಂಥ ಈ ಭೂಪ್ರದೇಶದಲ್ಲಿ ಎಲ್ಲ ಸಮಾನ ಮನಸ್ಕ ಕಾಯಕದ ಶರಣರನ್ನೆಲ್ಲ ಒಟ್ಟುಗೂಡಿಸಿ ಅವರೆಲ್ಲರ ಮನಸ್ಸಿನಲ್ಲಿ ಅದ್ಭುತವಾಗಿರುವಂಥ ಆತ್ಮವಿಶ್ವಾಸವನ್ನು ತುಂಬಿ ಸನ್ಮಾರ್ಗಕ್ಕೆ ಪ್ರೇರಣೆಯನ್ನು ಕೊಟ್ಟು ಶರಣರನ್ನಾಗಿಸಿದ ವಿಚಾರ ಇದೆಯಲ್ಲ, ಇದು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಅಪ್ಪ ಬಸವಣ್ಣನವರ ಕಾಲದ ಶರಣೆಯರನ್ನು ನಾವು ಕುರಿತು ಯೋಚನೆ ಮಾಡೋದಾದರೆ, ಅನೇಕ ಮಂದಿಗೆ ಅಕ್ಷರ ಅನ್ನೋದೊಂದಿದೆ, ಓದು ಬರಹ ಅನ್ನುವಂಥದ್ದೇ ಗೊತ್ತಿಲ್ಲದೆ ಇದ್ದಂಥ, ವಂಶಾನುಗತವಾಗಿ ನಿರಕ್ಷರಿಗಳಾಗಿ ಕೇವಲ ಇನ್ನೊಬ್ಬರ ಸೇವೆ ಮಾಡೋದನ್ನಲೇ ತಮ್ಮ ಬದುಕನ್ನು ಸವಿಸಿ ಈ ಪ್ರಪಂಚ ಬಿಟ್ಟು ಹೋಗ್ತಾ ಇದ್ದಂಥ ಹೆಣ್ಣು ಮಕ್ಕಳು, ಕಸ ಗುಡಿಸುವ ಸತ್ಯಕ್ಕ, ಪಿಟ್ಟವ್ವೆ, ರೆಮ್ಮವ್ವೆ, ಕಾಳವ್ವೆ, ಇವರೆಲ್ಲ ವಚನಕಾರರಾಗಿ ಅದ್ಭುತವಾದ ರೀತಿಯಲ್ಲಿ ತಮ್ಮ ಅನುಭವವನ್ನು ಇನ್ನೊಬ್ಬರಿಗೆ ಹೇಳುವಂಥ ಎತ್ತರಕ್ಕೆ ಕೇವಲ 36 ವರ್ಷದಲ್ಲಿ ಬೆಳೆದರು ಅನ್ನೋದಿದೆಯಲ್ಲ, ಇದನ್ನು ನಾವು ಗಮನಿಸಿದಾಗ ಇಂದು ನಮಗೆ ಎಲ್ಲ ಅನುಕೂಲಗಳಿವೆ. ದೂರದರ್ಶನ ಇದೆ, ವಿದ್ಯುನ್ ಮಾಧ್ಯಮಗಳಿವೆ, ಮತ್ತು ಎಲ್ಲ ಕಡೆಯೂ ನಾವು ಹೋಗಿ ಬರಲಿಕ್ಕೆ ಸುಲಭವಾಗಿರ್ತಕ್ಕಂಥ ವಾಹನ ಸೌಲಭ್ಯ ಇದೆ. ದೂರದರ್ಶನ, ಟೆಲಿಫೋನ್ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು ಇಡೀ ಪ್ರಪಂಚದ ಯಾವುದೇ ಮೂಲೆಯನ್ನು ಈ ಕ್ಷಣ ತಲುಪುವಂತಹ ಯೋಗ್ಯತೆ, ಅವಕಾಶಗಳು ನಮಗಿದ್ದರೂ ನಮ್ಮ ಬದುಕಿನಲ್ಲಿ ಇಂದಿನ 900 ವರ್ಷ ಬೇಡ, 100 ವರ್ಷದ ಲೆಕ್ಕ ನಾವು ತೆಗೆದುಕೊಂಡ್ರೆ ಒಬ್ಬ ಪಿಟ್ಟವ್ವೆಯನ್ನು, ಒಬ್ಬ ಕಾಳವ್ವೆಯನ್ನು, ಒಬ್ಬ ಸತ್ಯಕ್ಕನನ್ನು ನಿರ್ಮಿಸುವಂತಹ ಶಕ್ತಿ ನಮಗೆ ಬರಲಿಲ್ವಲ್ಲ, ಯಾಕೆ? ಇದು ನಮ್ಮ ಆತ್ಮನಿರೀಕ್ಷಣೆ ಮಾಡ್ಕೊಳ್ಬೇಕಾದಂಥ ವಿಚಾರ. ಈ ಲೆಕ್ಕದಲ್ಲಿ ಎಂಥ ಆತ್ಮವಿಶ್ವಾಸವನ್ನು ಅಪ್ಪ ಬಸವಣ್ಣ ಬೆಳೆಸಿದ್ರು ಅನ್ನುವಂಥದ್ದಕ್ಕೆ ಗಜೇಶ ಮಸಣಯ್ಯನವರ ಧರ್ಮಪತ್ನಿಯ ಒಂದು ವಚನ, ಆಕೆದು 7 ವಚನ ಇದೆ. ಅದರಲ್ಲಿ ಒಂದು ವಚನ ನಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಆ ತಾಯಿ ಒಬ್ಬ ಗುರುಗಳ ಹತ್ರ ಹೋಗ್ತಾಳೆ. ಆ ಗುರುಗಳು ಕೇವಲ ತಮ್ಮ ಮಠ, ಇತಿಹಾಸ, ತಮ್ಮ ಪರಂಪರೆ, ನಾವು ಇಂಥವ್ರ ಗುರುಗಳಾಗಿದ್ವಿ, ಇಂಥವ್ರ ಜೊತೆಯಲ್ಲಿದ್ವಿ ಅನ್ನುವಂಥದ್ದು ತಮ್ಮ ಇತಿಹಾಸವನ್ನೇ ಹೇಳ್ತಾ ಇರ್ತಾರೆ. ಆಕೆಯ ಸಮಸ್ಯೆಗಳನ್ನು ಪ್ರಶ್ನೆ ಮಾಡಿ ಉತ್ತರ ಕೊಡುವಂತಹ ಕಳಕಳಿಯನ್ನು ಅವರು ತೋರಿಸದೇ ಇದ್ದಾಗ ಈ ವಚನ ಬಂತು ಅಂತ ನಾನು ಒಂದು ಯೋಚನೆ ಮಾಡ್ತೇನೆ. ಆ ವಚನ ಈ ರೀತಿ ಇದೆ: ಎನ್ನನು ಅರಿಯಿಸದಿರುವೆ
ಎನ್ನನು ಅರಿಯಿಸು. ಎನ್ನನೇ ಅರಿಯದವ ನಿನ್ನನೂ ಅರಿಯ. ನೋಡಿ, ಈ ಮಾತು ಸರಳವಾಗಿದ್ದರೂ ಎಷ್ಟು ಸ್ವಾರಸ್ಯ ಇದೆ. ಎನ್ನನು ಅರಿಯಿಸದಿರುವೆ, ನಾನೇನಾಗಬೇಕು, ನಾನು ಏನು ಕಲಿಯಬೇಕು ಅನ್ನೋದ್ರ ಬಗ್ಗೆ ನೀನು ನನಗೆ ಹೇಳ್ತಾ ಇಲ್ಲ. ನಿನ್ನನೇ ಅರಿಯಿಸುತ್ತಿರುವೆ. ನಿನ್ನ ಇತಿಹಾಸ, ನಿನ್ನ ಪರಂಪರೆ, ನಿನ್ನ ಭೂಗೋಳ ಹೇಳ್ತಾ ಇದ್ದೀಯ. ನನ್ನನ್ನೇ ನಾನು ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವನು ನಿನ್ನನ್ನು ಹೇಗೆ ತಿಳಿಲಿಕ್ಕೆ ಸಾಧ್ಯ? ಎನ್ನನೇ ಅರಿಯದವ ನಿನ್ನನೇಗೆ ಅರಿಯ. ಅಷ್ಟೇ ಅಲ್ಲ, ಮುಂದಿನ ಪ್ರಶ್ನೆ ಆ ತಾಯಿ ಎಷ್ಟು ತೀಕ್ಷ್ಣವಾಗಿ ಹೇಳ್ತಾಳೆ ನೋಡ್ರಿ. ಎನ್ನನು ಅರಿಯಿಸದೆ ನಿನ್ನನೇ ಅರಿಯಿಸಿದೆಯಾದರೆ ನೀ ನನಗೆ ಗುರುವಲ್ಲ, ನಾ ನಿನಗೆ ಶಿಷ್ಯಳಲ್ಲ. ಎನ್ನನು ಅರಿಯಿಸಿದರೆ ನಾ ನಿನಗೆ ಶಿಷ್ಯ. ಗಜೇಶ ಪ್ರಿಯ ಮಸಣೆಯ, ಗಜೇಶ ಮಸಣೆಯ ಪ್ರಿಯ ವಚನದ ಅಂಕಿತ. ನೋಡಿ ಯಾವ ಥರ ಇದೆ ಈ ವಚನದಲ್ಲಿ ಒಂದು ಮಾತು. ನೇರವಾಗಿ ತಾನು ಏನು ಕಲಿಯಬೇಕು, ಯಾವ ವಿಚಾರ ಅಂತ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನು ಇಟ್ಟುಕೊಂಡು ಯಾವುದೇ ದಾಕ್ಷಿಣ್ಯಕ್ಕೆ ಒಳಗಾಗದೆ ನೇರವಾಗಿ ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಆತ್ಮವಿಶ್ವಾಸ ಮತ್ತು ತೀಕ್ಷ್ಣತೆಯನ್ನು ಸಾಮಾನ್ಯರಲ್ಲಿ ಸಾಮಾನ್ಯರಾದಂಥ ಹೆಣ್ಣು ಮಕ್ಕಳಿಗೂ ಸಹ ಆ ಒಂದು ಬದ್ಧತೆ ಮತ್ತು ಆ ತೀಕ್ಷ್ಣತೆ ಬರುವ ಹಾಗೆ ಮಾಡಿದ್ದು 12ನೇ ಶತಮಾನದ ಒಂದು ವೈಶಿಷ್ಟ್ಯ. ಅಂತಹ ಒಂದು ವೈಶಿಷ್ಟ್ಯ ಇಲ್ಲದೆ ಹೋದರೆ ನಮ್ಮ ಆಯ್ದಕ್ಕಿಯ ಲಕ್ಕಮ್ಮ ತನ್ನ ಪತಿಗೆ ಆಸೆ ಎಂಬುದು ಅರಸಿನಿಗಲ್ಲದೆ ಶಿವಭಕ್ತರಿಗೆ ಉಂಟೆ, ಈಸಕ್ಕಿ ಆಸೆ ಯಮಗೇಕೆ ಅಂತ ಹೇಳಿ ಪ್ರಶ್ನೆ ಮಾಡಿ ಕಾಯಕಕ್ಕಿಂತ ಹೊರತಾಗಿರ್ತಕ್ಕಂಥ ವಸ್ತುವನ್ನು ಮತ್ತೆ ವಾಪಸ್ ಕಳಿಸುವಂತಹ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಬದ್ಧತೆ ಇದೆಯಲ್ಲ, ಇದು ಈ 36 ವರ್ಷದಲ್ಲಿ ಅಪ್ಪ ಬಸವಣ್ಣ ಸಾಧಿಸಿದಂಥ ಒಂದು ಅದ್ಭುತ ಇದೆ. ಇದಕ್ಕೆ ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ, ಬಸವಣ್ಣ ಭಕ್ತಿಯ ನಿಜ ಸ್ವರೂಪವನ್ನು ಸಹಜವಾಗಿ ಜಗತ್ತಿಗೆ ಕೊಟ್ಟ. ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ, ಭಕ್ತಿ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಅನನ್ಯವಾಗಿರುವಂಥ ನಿಷ್ಠೆಯನ್ನು ಇಟ್ಟುಕೊಂಡು ಪರಮಾತ್ಮನಿಗಾಗಿ ಪ್ರಾಣ ಬಿಡಲಿಕ್ಕೂ ತಯಾರಾಗಿರ್ತಕ್ಕಂಥ, ಎಲ್ಲವನ್ನೂ ಕಳ್ಕೊಳ್ಳಿಕ್ಕೆ ತಯಾರಾಗಿರ್ತಕ್ಕಂಥ ತೀವ್ರತೆಯನ್ನು ಭಕ್ತಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದನ್ನು ಬಸವಣ್ಣವರು ಹೇಳ್ತಾರೆ, ಮುನ್ನಿನವರು ಹೋದ ದಾರಿ ಭಯ ಕಾಣಿರಣ್ಣ ಅಂತ. ಈ ತೀವ್ರತೆಯ ಭಕ್ತಿ ಇದೆಯಲ್ಲ, ಇದು ನೋಡುಗರಿಗೆ ಕೌತುಕವನ್ನು ತರಬಹುದೇ ಹೊರತು ಅವರಿಗೆ ಮಾರ್ಗದರ್ಶನ ಮಾಡೋದಿಲ್ಲ. ಅದು ಇಂಥ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಆ ತೀವ್ರತೆಯನ್ನು ಕಳೆದು ಭಕ್ತಿಯ ವಾಸ್ತವ ಸ್ವರೂಪವನ್ನು, ಭಕ್ತಿಯ ನಿರ್ಮಲ ಸ್ವರೂಪವನ್ನು ಜಗತ್ತಿಗೆ ಕೊಟ್ಟದ್ದು ಅಪ್ಪ ಬಸವಣ್ಣನ ಚಿಂತನೆ. ಅವರು ಹೇಳಿದ್ರು, ಭಕ್ತಿ ಅಂತ ಹೇಳಿದ್ರೆ ಸಂಯೋಗ, ಯೋಗ ಎರಡನ್ನು ಜೋಡಿಸುವುದು. ಯಾವುದು ಎರಡು? ನೋಡಿ, ನಾವು ಹೇಳ್ತೇವೆ ವಿಭಕ್ತಿ ಅಂತ ಹೇಳ್ತೇವೆ, ವಿಭಕ್ತಿ ಅಂತ ಹೇಳ್ತೇವೆ ನಾವು. ವಿಭಕ್ತಿ ಅಂತ ಹೇಳಿದ್ರೆ ಬಿಡಿಸೋದು, ಭಕ್ತಿ ಅಂದರೆ ಜೋಡಿಸೋದು. ಭಕ್ತಿ ಅಂದರೆ ಯಾವುದು? ದೇವರಲ್ಲಿರುವಂಥ ಒಂದು ವಿಶೇಷವಾದ ನಂಬಿಕೆ, ತೀವ್ರತೆ, ಭಾವಾವೇಶ, ಉದ್ವೇಗ ಇದಲ್ಲ. ಬಸವಣ್ಣನ ಪ್ರಕಾರ ಭಕ್ತಿ ಅಂತ ಹೇಳಿದ್ರೆ ನಮ್ಮ ಅರಿವು, ಆಚಾರಗಳ ಸಂಗಮ. ಅಂದರೆ ನಮ್ಮ ನಡೆ, ನುಡಿ ಇವೆರಡು ಸಮನ್ವಯ, ಸಮರಸಗೊಳ್ಳುವುದೇ ಭಕ್ತಿ. ಸರಳವಾದ ಮಾತಾದ್ರೂ ಅದರಲ್ಲಿ ಎಷ್ಟು ಅದ್ಭುತವಾಗಿರುವಂಥ ಒಳನೋಟ ಇದೆ ನೋಡಿ. ಅರಿವು, ಆಚಾರಗಳ ಸಂಗಮ, ನನ್ನ ನಡೆ, ನನ್ನ ನುಡಿ ಇವೆರಡೂ ಸಹ ಸಮನ್ವಯಗೊಂಡ್ರೆ ಅದರಿಂದ ಒದಗ್ತಕ್ಕಂಥ ಒಂದು ಆತ್ಮವಿಶ್ವಾಸ, ಒಂದು ಪರಿಪೂರ್ಣತೆ ಇದೆಯಲ್ಲ, ಅದು ಲಿಂಗ. ಲಿಂಗ ಅಂತ ಹೇಳಿದ್ರೆ ಅರಿವು, ಆಚಾರಗಳ ಸಂಗಮ. ಅರಿವು, ಆಚಾರಗಳು ಒಟ್ಟುಗೂಡಿದ್ರೆ ಅದು ನಮ್ಮ ಇಷ್ಟಲಿಂಗದ ಪ್ರತೀಕ. ಈ ವಾಸ್ತವತೆಯನ್ನು ಗಮನದಲ್ಲಿಟ್ಟುಕೊಂಡು ಅರಿವು, ಆಚಾರಗಳನ್ನು ಜೋಡಿಸುವ ಭಕ್ತಿಯನ್ನು ಜಗತ್ತಿಗೆ ಕೊಟ್ಟರು. ಆ ಅರಿವು, ಆಚಾರಗಳಲ್ಲಿ ಇರತಕ್ಕಂಥ ದ್ವಂದ್ವ ಮತ್ತು ಅಜ್ಞಾನದ ಪರಂಪರೆಯನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟರು. ನೋಡಿ, ಅವರು ಹೇಳ್ತಾರೆ, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ವಿಚಾರಿಸಿದರೆ ಏನೂ ಹುರುಳಿಲ್ಲವಯ್ಯ. ಇದು ಆತ್ಮನಿರೀಕ್ಷಣೆ ಮಾಡಿಕೊಂಡಂಥ ಒಂದು ಪ್ರಸಂಗ ಮೊದಲು. ಅದೇ ರೀತಿಯಲ್ಲಿ ಈ ಜಗತ್ತಿನಲ್ಲಿ ಇದ್ದಂಥ ಸಮಾಜವನ್ನು ನೋಡಿದಾಗ ಏನು ವಿದ್ವಾಂಸರು, ಪಂಡಿತರು ಬಹಳ ಜನ ಇದ್ದಾರೆ.
ಆದರೆ ಅವ್ರು ಯಾರೂ ಸಹ ತಮ್ಮ ಮತ್ತು ಕಲ್ತಿದ್ದರ ಅರಿವು ಮತ್ತು ಆಚಾರದ ಬಗ್ಗೆ, ಸಮನ್ವಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಲ್ಲ. ಏನಯ್ಯ ವಿಪ್ರರು, ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಇಲ್ಲಿ ವಿಪ್ರ ಅಂತ ಹೇಳಿದ್ರೆ ವಿದ್ವಾಂಸ, ಎಲ್ಲವನ್ನೂ ಕಲಿತವ, ನಾನೇ ಬುದ್ಧಿವಂತ ಅಂತ ತಿಳ್ಕೊಂಡವ. ತಾನು ಓದುವಂಥ ರೆಫರೆನ್ಸ್ ಬೇರೆ, ಆದರೆ ತನ್ನ ನಡವಳಿಕೆ ಬೇರೆ. ಇವುಗಳಲ್ಲಿ ಸಮನ್ವಯ ಇಲ್ಲ ಅಂತ ಹೇಳಿದ್ರೆ ಎಂತಯ್ಯ ಇವರ ಯುಕ್ತರೆಂಬೆ. ಹಾಗಾದರೆ ಈ ಕೊರತೆಯನ್ನು ಎಲ್ಲಿ ತುಂಬಬೇಕು? ಹೌದು, ಈ ರೀತಿ ಅರಿವು ಆಚಾರಗಳ ಸಮನ್ವಯದ ಕೊರತೆ ನನ್ನಲ್ಲಿ ಕಾಣ್ತಾ ಇರೋದ್ರಿಂದ, ಈ ಭಕ್ತಿ ನನ್ನಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಭಕ್ತಿ ಇಲ್ಲದ ಬಡವ. ಆ ಭಕ್ತಿ ಇಲ್ಲದ ಬಡವ ಅಂತ ಆದಮೇಲೆ ಆ ಬಡತನವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ನಾನು ನನ್ನ ಅರಿವನ್ನು ತುಂಬಿಕೊಳ್ಬೇಕಲ್ಲ, ಆಚಾರವನ್ನು ಸಮನ್ವಯಗೊಳಿಸ್ಕೊಳ್ಬೇಕಲ್ಲ. ಅದು ಎಲ್ಲಿ? ಅದಕ್ಕೆ ಕಾಯಕದ ಶರಣರ ಬಳಿ ಹೋಗಿ, ಕಾಯಕದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಆ ಕಾಯಕದ ಶರಣರ ಸಂಪರ್ಕ ಮಾಡಿ, ಅವರ ಜೊತೆಯ ಒಡನಾಟದಿಂದ ಅವರ ಅನುಭವದ ರಸಗಟ್ಟಿಯನ್ನೆಲ್ಲ ಸಂಗ್ರಹ ಮಾಡಿ ಅದನ್ನು ತನ್ನ ವ್ಯವಸ್ಥೆಯಲ್ಲಿ ತುಂಬಿಕೊಂಡರು. ಆ ಭಿಕ್ಷೆಯನ್ನು ಸ್ವೀಕಾರ ಮಾಡಿದ್ರು. ಅವರ ವಚನದಲ್ಲೇ ಹೇಳಿದ ಹಾಗೆ, ಭಕ್ತಿ ಇಲ್ಲದ ಬಡವನಾನಯ್ಯ, ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಇಂತಿ ಸರ್ವ ಪುರಾತನರು ನೆರೆದು ಭಕ್ತಿ ಭಿಕ್ಷವನಿಡಲಾಗಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ. ತನ್ನ ಪಾತ್ರೆಯಲ್ಲಿ ಪ್ರತಿಯೊಬ್ಬ ಕಾಯಕ ಶರಣರ ಅನುಭವ ಅರಳಿದ ಹೂಗಳ ಮಕರಂದವನ್ನು ಸಂಗ್ರಹ ಮಾಡಿ ತನ್ನ ಗೂಡಿನಲ್ಲಿ ತುಂಬಿಟ್ಟುಕೊಂಡ ಬಸವಣ್ಣ, ನಮ್ಮ ಹೂದೋಟದ ಎಲ್ಲ ಹೂಗಳ ಮಕರಂದವನ್ನು ಸಂಗ್ರಹ ಮಾಡಿದಂಥ ಜೇನು ತನ್ನ ಗೂಡಿನಲ್ಲಿ ಮಧುವನ್ನು ಸ್ವೀಕಾರ ಮಾಡಿದ ಹಾಗೆ ಎಲ್ಲ ಕಾಯಕದ ಶರಣರ ಅನುಭವವನ್ನು ಸಂಗ್ರಹ ಮಾಡಿ ತಂದಂಥ ಬಸವಣ್ಣ ಒಂದು ಅದ್ಭುತವಾಗಿರುವಂಥ ರೀತಿಯಲ್ಲಿ ತನ್ನ ಪಾತ್ರೆಯಲ್ಲಿ ಅದನ್ನು ಸಂಗ್ರಹಿಸಿದ. ಆ ಪಾತ್ರೆಗೆ ಎಲ್ಲ ಶರಣರು ಕೊಟ್ಟ ಹೆಸರು ಅನುಭವ ಮಂಟಪ. ಅನುಭವ ಮಂಟಪ ಅಂತ ಹೇಳಿದ್ರೆ ಎಲ್ಲ ಕಾಯಕ ಜೀವಿಗಳ ಅನುಭವದ ಒಂದು ಮನದಾಳದ ಆ ಒಂದು ಅದ್ಭುತವಾದ ಸಂಸ್ಕಾರದ ರಸಗಟ್ಟಿ ಅನುಭವ ಮಂಟಪವಾಯಿತು. ಆ ಅನುಭವ ಮಂಟಪದ ಅಧ್ಯಕ್ಷರಾಗಿ ಪ್ರಭುದೇವರು ಬಂದರು. ಆ ಅನುಭವ ಮಂಟಪ 27 ವರ್ಷಗಳ ಕಾಲ ಜನಸಾಮಾನ್ಯರಲ್ಲಿ ಆತ್ಮವಿಶ್ವಾಸದ ಅದ್ಭುತವಾಗಿರುವಂಥ ಬೆಳಕನ್ನು ತುಂಬುವುದರಲ್ಲಿ ಅದು ಕಾರ್ಯಗತವಾಯಿತು. ಇದು ಈ ಇತಿಹಾಸದ ನೆಲೆಯಲ್ಲಿ ನಾವು ಗಮನಿಸಬೇಕಾದದ್ದು ಸರಳತೆ. ಹಾಗಾದರೆ ಅನುಭವ ಅಂದರೆ ಯಾವುದು ಅಂತ ಹೇಳಿದ್ರೆ ಅರಿವು ಆಚಾರಗಳ ಸಂಗಮ. ಹೇಗೆ ನಾವು ತಿಳಿಯುತ್ತೇವೆ ಅದರಂತೆ ನಡೀಬೇಕು, ಹೇಗೆ ನಡೀತೇವೆ ಅದರಂತೆ ನಾವು ತಿಳಿಯಬೇಕು. ಇವೆರಡರ ನಡುವೆ ಎಲ್ಲಿಯೂ ತರತಮ ಭಾವ ಬರಬಾರ್ದು, ಮೇಲು ಕೀಳು ಬರಬಾರ್ದು ಅನ್ನುವಂಥ ವ್ಯವಸ್ಥೆಯನ್ನು ಸಹಜವಾಗಿ ರೂಪಿಸ್ಕೊಂಡ್ರು. ಅದಕ್ಕೋಸ್ಕರ ಹೇಳಿದ್ರು, ಶಾಸ್ತ್ರ ಗ್ರಂಥಗಳನ್ನು ಇಟ್ಟುಕೊಂಡು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಈ ಜಗತ್ತಿನಲ್ಲಿ ನೋಡಿ, ಅವನು ತಪ್ಪು ನಡೀತಾ ಇದ್ದಾನೆ, ಇವನು ತಪ್ಪು ನಡೀತಾ ಇದ್ದಾನೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವರು ಹಾಗೆ ಇವರು ಹೀಗೆ ಅಂತ ಹೇಳಿ ನಾವು ಓತಪ್ರೋತವಾಗಿ ಭಾಷಣ ಮಾಡ್ತೇವೆ, ಲೋಕದ ಡೊಂಕ ತಿದ್ದುವ ಕೆಲಸ ಮಾಡ್ತೇವೆ. ಆದರೆ ಅಪ್ಪ ಬಸವಣ್ಣ ಹೇಳಿದ್ರು, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳಿದ್ರೆ, ತನು ಕಾಯಕ ಅಂದರೆ ಕರ್ತವ್ಯ ಆಚಾರಕ್ಕೆ ಸಂಬಂಧಪಟ್ಟಂಥದ್ದು, ಮನಸ್ಸು ಅರಿವಿಗೆ ಸಂಬಂಧಪಟ್ಟಂಥದ್ದು. ಅರಿವು ಆಚಾರಗಳಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಿ. ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಹೀಗೆ ತನ್ನ ಅಂತರಂಗದ ಬೆಳಕನ್ನು ಸಹಜವಾಗಿ ಬೆಳೆಸಿಕೊಂಡು ಪ್ರತಿಯೊಬ್ಬರೂ ಆತ್ಮನಿರ್ಭರದ ಆತ್ಮಗೌರವದ ಪ್ರತೀಕವಾಗಿ ಯಾರು ಯಾರಿಗೂ ತಲೆಬಾಗದಂತೆ ಪರಿಪೂರ್ಣವಾಗಿ ನಿಲ್ಲುವಂತಹ ಆತ್ಮವಿಶ್ವಾಸವನ್ನು ತುಂಬಿಕೊಡೋದಿದೆಯಲ್ಲ, ಇದು ಬಸವಣ್ಣನವರ ಒಂದು ವಿಶೇಷವಾದಂಥ ಸಂಕಲ್ಪವಾಗಿದ್ದು ಅದನ್ನು ಶರಣ ಧರ್ಮದಲ್ಲಿ ಅವರು ಸಹಜವಾಗಿ ಜೋಡಿಸ್ಕೊಟ್ರು. ನೋಡಿ, ಒಂದು ತುಂಬೆ ಹೂವಿದೆ, ಅದು ಎಲ್ಲೋ ನೆಲದಲ್ಲಿ ಬೆಳೀತಕ್ಕಂಥ ಒಂದು ಸಣ್ಣ ಗಿಡ, ಪಕ್ಕದಲ್ಲಿ ಗುಲಾಬಿ ಇದೆ, ಸಂಪಿಗೆ ಮರ ಇದೆ, ಬೇಕಾದಷ್ಟು ಮಲ್ಲಿಗೆ ಗಿಡ ಇವೆ, ಬೇಕಾದಷ್ಟು ಹೂಗುಡಿಗಳಿವೆ. ಆದರೆ ಯಾವುದೇ ಒಂದು ಸನ್ನಿವೇಶದಲ್ಲಿ ನೀವು ನೋಡಿ, ಒಂದು ತುಂಬೆ ಹೂವು ಅಥವಾ ಒಂದು ಗುಲಾಬಿ ಹೂವು ಇವುಗಳನ್ನು ಪಕ್ಕದಲ್ಲಿ ಇಟ್ಟಾಗ ತುಂಬೆ ಹೂವು ಯಾವತ್ತೂ ನಾಚಿಕೆಯಿಂದ ಕೀಳರಿಮೆಯಿಂದ ತಾನು ತಲೆ ತಗ್ಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಪರಿಪೂರ್ಣವಾಗಿ ತುಂಬೆಯಾಗಿ ಬೆಳೆದಿದ್ದೇನೆ ಅಂತ ಹೇಳಿ ಆತ್ಮವಿಶ್ವಾಸ ಅದಕ್ಕಿರುತ್ತೆ. ಅಷ್ಟೇ ಅಲ್ಲ,
ಮಲ್ಲಿಗೆ ಅಥವಾ ಸಂಪಿಗೆ ಅಥವಾ ಯಾವುದೇ ದೊಡ್ಡ ಹೂಗಳು ಪ್ರಯತ್ನ ಪಟ್ಟರೂ ಸಹ ತುಂಬೆ ಹೂವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದೇವರು ಅದಕ್ಕೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಅದು ಸಂಪೂರ್ಣವಾಗಿ ನಿರ್ವಹಿಸಿದಂಥ ಆತ್ಮವಿಶ್ವಾಸದಿಂದ ಇರಬೇಕು. ಹೀಗೆ ಬಡತನ ಸಿರಿತನ ಅಂತ ಅನ್ನುವಂಥದ್ದು ಈ ಗಿಡಗಳಲ್ಲಿರುವಂಥ ವ್ಯತ್ಯಾಸದ ಹಾಗೆ. ಆದರೆ ಅದರಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ಇದೆಯಲ್ಲ, ಅದು ಯಾವತ್ತೂ ಕೊರತೆ ಆಗ್ತಕ್ಕದ್ದಲ್ಲ ಅಂತ ಅನ್ನುವಂಥದ್ದನ್ನು ಎಲ್ಲ ಜನರ ಮನಸ್ಸಿನಲ್ಲಿ ಸಹಜವಾಗಿ ಮೂಡಿಸುವ ಮುಖಾಂತರವಾಗಿ ಎಲ್ಲರೂ ಧಾರ್ಮಿಕವಾಗಿ ಸಮಾನರಾಗಿ ತಮ್ಮ ಆಧ್ಯಾತ್ಮ ಚಿಂತನೆಯನ್ನು ಹಂಚಿಕೊಳ್ಳುವವರಾಗಿ ಸಹಜವಾಗಿ ಬೆಳಕು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸರಳ ಸುಂದರ ರೀತಿಯಲ್ಲಿ ಅಪ್ಪ ಬಸವಣ್ಣ ಮಾಡಿಕೊಟ್ರು. ಈಗ ಆ ಬಸವ ತತ್ವದ ಅಂತರಂಗದ ತಿಳಿವನ್ನು ಮತ್ತು ವಿಚಾರ ಚಿಂತನೆಯನ್ನು ಎಲ್ಲರ ಮನಗಳಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಬಸವ TV ಮಾಡ್ತಾ ಇದೆ. ಇದು ಬಸವಣ್ಣನ ಹಾದಿಯಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಒಂದು ದಾರಿದೀಪ. ಅನುಭವ ಮಂಟಪದ ಕಡೆಗೆ, ಅಂದರೆ ಅರಿವು ಆಚಾರಗಳ ಸಂಗಮದ ಕಡೆಗೆ ನಮ್ಮ ಮನಸ್ಸನ್ನು ಜಾಗೃತಿಗೊಳಿಸುವಂಥ ಕೆಲಸ ಮಾಡುವಂಥ ನಮ್ಮ ಬಸವ TVಯ ಉದ್ದೇಶ ಅದು ಸಂಪೂರ್ಣವಾಗಿ ಅದು ಶಿವಸಂಕಲ್ಪ, ಬಸವಣ್ಣನವರ ಸಂಕಲ್ಪ ಅಂತ ಅನ್ನುವಂಥ ರೀತಿಯಲ್ಲಿ ಭಾವಿಸಿ ಇದರ ಹಿನ್ನೆಲೆಯಲ್ಲಿ ನಿಂತು ಸಂಕಲ್ಪ ಮಾಡಿ ಅದನ್ನು ವಿಶೇಷ ರೀತಿಯಲ್ಲಿ ಬೆಳೆಸ್ತಾ ಇರ್ತಕ್ಕಂಥ ಅದರ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಹಿರಿಯರಿಗೆ ಮತ್ತು ಅದರಲ್ಲಿ ತಮ್ಮ ಬದುಕನ್ನು ಮೀಸಲಿಟ್ಟಿರ್ತಕ್ಕಂಥ ಎಲ್ಲ ಕಾಯಕದ ಬಂಧುಗಳಿಗೆ ಆ ಬಸವ ಕೃಪೆ ಸದಾ ಇರಲಿ ಅಂತ ಅನ್ನುವಂಥ ಮಾತನ್ನು ಈ ಸನ್ನಿವೇಶದಲ್ಲಿ ಹೇಳಬಯಸ್ತೇನೆ.